ಎಲ್ಲ ನನ್ನ ಆತ್ಮೀಯರಿಗೂ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಈ ದಿನ ಒಂದು ವಾಕ್ಯವನ್ನು, ಆ ವಾಕ್ಯದ ಸಾರಾಂಶವನ್ನು ಮತ್ತು ಆ ವಾಕ್ಯವು ನಮಗೆ ಏನು ಬೋಧಿಸುತ್ತದೆ, ನಮ್ಮ ಜೀವನದಲ್ಲಿ ನಾವು ಯಾವ ಥರ ಅಳವಡಿಸ್ಕೊಳ್ಳಬೇಕು ಎಂಬುದನ್ನು ತಿಳಿಯಪಡಿಸುವಂಥ ವಾಕ್ಯ. ಅದೇ ರೀತಿಯಾಗಿ ನಾವು ಕ್ರಿಸ್ತನನ್ನು ನಂಬಿದ ನಂತರ ಹೇಗೆ ನಮ್ಮ ಜೀವನ ಇದೆ, ಕ್ರಿಸ್ತರನ್ನು ನಂಬದೇ ಇರುವ ಮೊದಲು ನಮ್ಮ ಜೀವನ ಹೇಗಿತ್ತು ಎಂಬುದನ್ನು ಒಂದು ಸಾರಿ ಈ ವಾಕ್ಯದ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಕರ್ತನನ್ನು ನಂಬಿರುವ ನಾವು ನಮ್ಮ ನಿಜ ಜೀವನದಲ್ಲಿ ಹೇಗಿದ್ದೀವಿ, ಹೇಗಿರಬೇಕೆಂಬುದನ್ನು ಈ ವಾಕ್ಯ ನಮಗೆ ಸ್ಪಷ್ಟನೆಯನ್ನು ಕೊಡುತ್ತದೆ. ಒಂದು ಸರಿ ಓದ್ಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ, 16ನೇ ವಚನ, 17ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. ಮದ್ಯಪಾನ ಮಾಡಿ ಮತ್ತರಾಗಿರಬೇಡಿರಿ, ಅದರಿಂದ ಪಟಂಗಿತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡ್ಕೊಳ್ಳಿರಿ. ಸೊ ನಮಗಿಲ್ಲಿ ವಾಕ್ಯ ಸ್ಪಷ್ಟನೆ ನೀಡೋದೇನೆಂದರೆ, ನಮ್ಮ ಜೀವನ ಹೇಗಿತ್ತು, ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಮತ್ತು ಆತನು ಮಾಡಿದ ಉಪಕಾರಗಳು, ಅವರ ಜ್ಞಾನ, ಸತ್ಯವೇದದಲ್ಲಿ ಬರೆದಿರುವ ಒಂದು ವಚನಗಳು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು, ಯಾವ ರೀತಿ ನಡೆಯಬೇಕು ಎಂಬುದಾಗಿ ಬರೆದಿದೆ. ನೋಡಿ, ಇನ್ನೊಂದ್ಸರಿ ನೋಡೋಣ. ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಏನಂತಿದೆ ಅಂದರೆ ವಾಕ್ಯಲ್ಲಿ, ನಾವು ನಮ್ಮ ಜೀವನ ಶೈಲಿ, ನಾವು ಮಾತಾಡುವ ರೀತಿ, ನಾವು ಉಡುವ ಬಟ್ಟೆ, ನಾವಿರುವ ರೀತಿಯನ್ನು ನಮ್ಮನ್ನು ನಾವು ಕುರಿತು ಅದನ್ನು ಅರಿತವರಾಗಿರಬೇಕು. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ನೋಡಿ, ಸ್ಪಷ್ಟವಾಗಿ ಏನು ಹೇಳ್ತದೆ ದೇವರ ವಾಕ್ಯ ಅಂದರೆ, ನಾವೆಲ್ಲಾದರೂ ಹೋದಾಗ ಬರುವಾಗ, ನಾವು ಯಾರ ಸಂಗಡಾದರೂ ಮಾತಾಡುವಾಗ ಏನು ಸ್ಪಷ್ಟನೆ ಕೊಡುತ್ತೆ ಅಂದರೆ, ಬೇಕಾಗಿರೋ ವಿಚಾರವನ್ನು ಮಾತ್ರ ಮಾತಾಡಬೇಕು, ಬೇಡದೇ ವಿಚಾರವನ್ನು ಬಿಟ್ಟು ಜ್ಞಾನ ಇರುವವರಾಗೆ ನಾವು ಮಾತಾಡಿದ್ರೆ ಒಳ್ಳೆಯದು. ನಿಮಗೆ ಯಾವ ವಿಚಾರ ನಿಮ್ಗೆ ಗೊತ್ತಿಲ್ವೋ ಆ ವಿಚಾರದ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು. ನಿಮ್ಗೆ ಗೊತ್ತಿರೋ ವಿಚಾರ ಇದ್ದರೆ ಮಾತ್ರ ಅದರ ಬಗ್ಗೆ ಮಾತಾಡಬೇಕು. ಆವಾಗ ನೀವು ಜ್ಞಾನವಂತರಾಗ್ತೀರ. ಜ್ಞಾನವಿಲ್ಲದವರಾಗಿರಬಾರ್ದು. ಯಾಕೆಂದರೆ ಈಗ ಏನೋ ಒಂದು ವಿಚಾರ ಮಾತಾಡುವಾಗ ಸೆಂಟ್ರಲ್ ಹೋಗಿ ಆ ವಿಚಾರ ಗೊತ್ತು ಅಂತ ಹೇಳೋದು, ಬಟ್ ಆ ವಿಚಾರಣೆಯ ಬಗ್ಗೆ ಸ್ಪಷ್ಟನೆ ಅನ್ನೋದು ಇರೋದಿಲ್ಲ, ಸುಮ್ಮನೆ ಏನೋ ಮಾತಾಡೋದು. ಅದನ್ನೇ ಇಲ್ಲಿ ವಾಕ್ಯ ಹೇಳುತ್ತೆ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ ಅಂತ ಹೇಳ್ತದೆ ವಾಕ್ಯ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಎಷ್ಟು ಸ್ಪಷ್ಟವಾಗಿ ದೇವರು ವಚನಗಳು ಬರೆಸಿದ್ದಾರೆ ಅಂದರೆ, ಈ ದಿನಗಳು ಕೆಟ್ಟವುಗಳು.
ಯಾವ ರೀತಿ ಕೆಟ್ಟವುಗಳಂದರೆ, ನಾವು ಆಡುವ ಮಾತು, ನಡೆಯುವ ನಡತೆ, ಕೆಲವೊಂದು ವಿಚಾರಗಳಲ್ಲಿ ತುಂಬ ನಾವು ಏನಂತಾರೆ ಅಂದರೆ ಕೇರ್ಫುಲ್ ಆಗಿರಬೇಕು. ಕಾಲ ತುಂಬ ಕೆಟ್ಟದ್ದು. ತುಂಬ ಅಂದರೆ ನಾವು ಹೋಗುವ ದಾರಿಯಲ್ಲಿ ನಮಗೆ ಗೊತ್ತಿಲ್ಲದ್ರೆ ನಾವೇ ಅದಕ್ಕೆ ಅಡಿಕ್ಟ್ ಆಗಿಬಿಡೋ ಥರ ಕೋಪ. ಈಗ ನಾವು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಸಮಾಧಾನವಾಗಿ ಇರ್ತೀವಿ, ಆದರೆ ಎದುರುಗಡೆ ಇರುವ ವ್ಯಕ್ತಿ ಅಥವಾ ಯಾರೇ ಏನೇ ಆಗಿರಲಿ ಅದು ನಮಗೆ ವಿರುದ್ಧವಾಗೇ ಇರುತ್ತೆ. ಏನು, ಈ ದಿನಗಳು ಕೆಟ್ಟವುಗಳಾಗಿವೆ. ಅದರಿಂದ ನಮಗೆ ತೊಂದರೆ ಆಗುತ್ತೆ ಹೊರತು ನಮಗೆ ಅದರಿಂದ ಉಪಯೋಗ ಆಗೋದಿಲ್ಲ. ಆದರೆ ಕಾಲ ತುಂಬ ಕೆಟ್ಟೋಗಿದೆ, ಜನ ಕೂಡ ಅಷ್ಟೇ, ಅಷ್ಟು ತುಂಬ ಕೆಟ್ಟೋಗಿದ್ದಾರೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಳೆಯುಳ್ಳದ್ದೆಂದು ನೆನೆಸಿರಿ. ದೇವರು ಹೇಳ್ತಿದ್ದಾರೆ, ಕಾಲ ತುಂಬ ಕೆಟ್ಟೋಗಿದೆ, ಸರಿ ಇಲ್ಲ ಕಾಲ. ಅನೇಕ ತೊಂದರೆಗಳು, ಅಡಚಣೆಗಳು, ಅಪಾಯಗಳು ಈ ರೀತಿಯಾಗಿದೆ. ನಾವು ಈ ಕಾಲವು ಒಳ್ಳೆಯದಲ್ಲ ಅಂತ ಗೊತ್ತಿದ್ದು ಈ ಕಾಲವನ್ನು ದೇವರ ವಿಚಾರದಲ್ಲಿ ನಾವು ಒಳ್ಳೆಯದೆಂದು ನಾವು ಈ ದಿನಗಳು ನಾವು ದೇವರ ವಿಚಾರದಲ್ಲಿ ಒಳ್ಳೆಯದನ್ನು ನಾವು ನೆನೆಸಿ ದೇವರ ಹತ್ರ ನಾವು ಮೊರೆ ಇಡಬೇಕು. ಮತ್ತು ಬುದ್ಧಿಹೀನರ ಹಾಗೆ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ನೋಡಿ, ದೇವರು ವಾಕ್ಯ ಹೆಂಗೆ ನಮಗೆ ಸ್ಪಷ್ಟನೆ ಕೊಡುತ್ತೆ ಅಂದರೆ, ಬುದ್ಧಿಹೀನರಾಗಿರದೆ ಹೇಳಿ. ಬುದ್ಧಿಹೀನರು ಏನಕ್ಕೆ ಅಂದರೆ ಏನಂದರೆ, ಯಾವುದೇ ಒಂದು ವಿಚಾರದಲ್ಲಿ ನಾವು ಮಾತಾಡುವಾಗ ನಮ್ಮ ಎದುರುಗಡೆ ವ್ಯಕ್ತಿ ಮಾತಾಡುವ ರೀತಿನ ನಾವು ಕಣ್ಮುಂದೆ ನೋಡಿದಾಗ ಅರ್ಥ ಆಗುತ್ತೆ, ಈ ವ್ಯಕ್ತಿಗೆ ಜ್ಞಾನ ಇದೆಯಾ, ಬುದ್ಧಿ ಇದೆಯಾ ಇಲ್ವಾ ಅಂತ. ನಾವು ಬುದ್ಧಿ ಇರೋ ರೀತಿಯಾಗಿ ನಾವು ತಿಳಿದವರಾಗಿ ನಾವು ಮಾತಾಡಿದ್ರೆ ಎದುರಿರುವ ವ್ಯಕ್ತಿ, ಎದುರುಗಡೆ ನಮಗಿರೋ ವ್ಯಕ್ತಿ ಬುದ್ಧಿಹೀನಾಗಿ ನಡೆಯೋದನ್ನು ನಮ್ಮ ಕಣ್ಣಾರ ನೋಡ್ತೀವಿ. ಈ ಲೋಕದಲ್ಲಿ, ಸಮಾಜದಲ್ಲಿ ಜನ ಯಾರೂ ಅಷ್ಟು ಈಸಿಯಾಗಿ ನಂಬೋಕ್ಕಾಗಲ್ಲ, ಎಲ್ಲರೂ ಅಷ್ಟೆ. ಸೊ ಅದನ್ನು ನಾವು ಗ್ರಹಿಸಿಕೊಂಡು ನಾವು ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಬೇಕು. ದೇವರ ವಿಚಾರ ಏನು, ದೇವರು ಯಾಕೆ ಈ ಥರ ಬರ್ಸಿದ್ದಾರೆ, ಏನಕ್ಕೋಸ್ಕರ ಬರ್ಸಿದ್ದಾರೆ, ಇದು ಒಳ್ಳೆಯದು, ಇದು ಕೆಟ್ಟದ್ದ ಅನ್ನೋದನ್ನು ಕುರಿತು ನಾವು ವಿಚಾರಿಸಿ ದೇವರ ಹತ್ರ ನಾವು ಮೊರೆಯಿಟ್ಟು ದೇವರ ಹತ್ರ ನಾವು ಕೇಳಿ ಇದರ ವಿಚಾರವನ್ನು ತಿಳ್ಕೋಬೇಕು. ವಾಕ್ಯಗಳ ಮುಖಾಂತರ ಆಗಲಿ, ಪ್ರಾರ್ಥನೆಯ ಮುಖಾಂತರ ಆಗಲಿ ನಾವು ತಿಳ್ಕೊಂಡಾಗೆ ನಮ್ಗೆ ಅರ್ಥ ಆಗೋದು. ಸೊ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಂಗಿತನವು ಹುಟ್ಟುತ್ತದೆ. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರು ಬರೆಸಿದಾರ ವಚನ ಅಂದರೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ. ಇಲ್ಲಿ ಎಫೆಸದವರು ಬರೆದಿಗೆ 5ನೇ ಅಧ್ಯಾಯ 18ನೇ ವಚನ ಇದು. ಅದೇ ರೀತಿಯಾಗಿ ಜ್ಞಾನೋಕ್ತಿಗಳು, ಈ ವಾಕ್ಯ ಹಂಗೆ ಇರಲಿ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಬರೆಸಿದ್ದಾರೆ ದೇವರು. ದ್ರಾಕ್ಷಾರಸವು ಪರಿಹಾಸ್ಯ, ಮದ್ಯವು ಕೂಗಾಟ, ಇವುಗಳಿಂದ ಓಲಾಡುವವನು ಜ್ಞಾನಿಯಲ್ಲ. ನೋಡಿ, ಇಲ್ಲಿ ಮದ್ಯಪಾನ ಅಂದರೆ ಈಗಿರುವಂಥ ಮದ್ಯಪಾನ ಅಲ್ಲ. ದೇವರು ಈ ನಮ್ಮ ಜ್ಞಾನೋಕ್ತಿಗಳಲ್ಲಿ ಬರೆಸಿರುವ ಹಾಗೆ, ಪವಿತ್ರ ಗ್ರಂಥದಲ್ಲಿ ಬರೆಸಿರುವ ಹಾಗೆ, ಮದ್ಯಪಾನ ಅಂದರೆ
ದ್ರಾಕ್ಷಾರಸ. ಆಗಿನ ಕಾಲದಲ್ಲಿ ದ್ರಾಕ್ಷಿಯನ್ನು ತೊಳೆದು ದ್ರಾಕ್ಷಿಯನ್ನು ಅದನ್ನು ಕೂಡಿಟ್ಟು ಅದರಿಂದ ರಸ ಬಂದಿರೋ ರಸವನ್ನು ಮದ್ಯವೆಂದು ಆ ಥರ ರೆಡಿ ಮಾಡಿ ಕುಡಿತಿದ್ರಂತೆ. ಸೊ ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ರೆ, ದ್ರಾಕ್ಷಾರಸವು ಪರಿಹಾಸ್ಯ, ಮದ್ಯವು ಕೂಗಾಟ. ಸೊ ಈ ದ್ರಾಕ್ಷಾರಸವನ್ನು ಯಾರು ಕುಡಿತಾರೋ ಅವರು ಮತ್ತರಾಗಿ ಕೂಗಾಡ್ತಾರಂತೆ. ಅವ್ರು ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ವಂತೆ. ಮನಸ್ಸಲ್ಲಿರೋದು ಏನೇನೋ ಕೆಟ್ಟ ಆಲೋಚನೆ, ಕೆಟ್ಟದಾಗಿ ಮಾತಾಡೋದು ಎಲ್ಲ ಬರ್ತೈತೆ ಆ ವ್ಯಕ್ತಿಗಳಿಗೆ. ಇವುಗಳಿಂದ ಓಲಾಡುವವನು ಜ್ಞಾನಿಯಲ್ಲ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ, ಇವುಗಳಿಂದ ಓಲಾಡುವವನು ಜ್ಞಾನಿಯಲ್ಲ. ನೋಡಿ, ಕುಡಿದು ಮತ್ತಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ನಡೆ ನುಡಿ, ತಾನು ಮಾತಾಡುವ ಪ್ರತಿಯೊಂದು, ತಾನು ಹೋಗುವ ರೀತಿ ಎಲ್ಲನೂ ಇಲ್ಲಿ ಗೊತ್ತಾಗುತ್ತೆ. ಮದ್ಯಪಾನ ಅನ್ನೋ ವಿಚಾರದಲ್ಲಿ ಯಾರು ಮತ್ತಿನಲ್ಲಿರ್ತಾರೋ ಆತನು ಓಲಾಡುವವನಾಗಿರ್ತಾನೆ. ಜೋತಾಡಿ ಆತನು ರೋಡಲ್ಲಿ ಅಡ್ಡಾದಿಡ್ಡು ಓಡಾಡೋದು, ತೂಗಾಡೋದು, ಈ ಥರ ಮಾಡ್ತಾರೆ ನೋಡಿ. ಆ ರೀತಿಯಾಗಿ ಓಲಾಡುವವನು ಜ್ಞಾನಿಯಲ್ಲ. ಆತನು ಕುಡಿದಿರುವಂಥ ವ್ಯಕ್ತಿಗೆ ಜ್ಞಾನ ಅನ್ನೋದೇ ಇರಲ್ಲ. ಆ ಥರ ನಾನು ಎಲ್ಲೋಗ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ ಆ ವ್ಯಕ್ತಿಗೆ. ಆದರೆ ಆ ವ್ಯಕ್ತಿಗೆ, ಅಂಥ ವ್ಯಕ್ತಿಗಳಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ಬರೆಸಿರೋದು, ಇವುಗಳಿಂದ ಓಲಾಡುವವನು ಜ್ಞಾನಿಯಲ್ಲ. ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆಗೆ ಬರೋಣ. ಅದೇ ರೀತಿಯಾಗಿ ನಾವು ದೇವರು ನಮಗೆ ಎಷ್ಟು ಸ್ಪಷ್ಟವಾಗಿ ನಮ್ಮನ್ನು ದೇವರು ಎಚ್ಚರಿಸ್ತಾ ಇದೆ ಅಂದರೆ ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕು. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡ್ಕೊಳ್ಳಿರಿ. ನೋಡಿ, ನಾವು ದೇವರು ನಂಬಿರುವಂಥ ನಾವು, ಕರ್ತನಾದ ಯೇಸು ಕ್ರಿಸ್ತರು ನಂಬಿರುವಂಥ ನಾವು, ಕರ್ತನಾದ ಯೇಸು ಕ್ರಿಸ್ತರು ದೀಕ್ಷಾಸನ ತೆಗೆದುಕೊಂಡಾಗ ಪವಿತ್ರಾತ್ಮರು ಇಳಿದು ಬಂದ ರೀತಿ, ಪವಿತ್ರಾತ್ಮರು ನಮ್ಮ ಜೊತೆ ಇರುವ ರೀತಿ, ಪವಿತ್ರಾತ್ಮರನ್ನು ನಾವು ಯಾವ ರೀತಿ ನಾವು ಸಂಭಾಷಣೆ ಮಾಡ್ತೀವಿ, ಪವಿತ್ರಾತ್ಮರ ಬಳಿಗೆ ಅವರನ್ನ ನಾವು ಮಾತಾಡುವಾಗ, ಸಂಭಾಷಣೆ ಮಾಡುವಾಗ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪರಿಶುದ್ಧಪಡಿಸು, ನಮ್ಮನ್ನು ಕಾಪಾಡು, ನಮ್ಮನ್ನು ನಡೆಸುವಂಥದ್ದೇ ಕರ್ತನಾದ ಯೇಸು ಕ್ರಿಸ್ತರು ಬೇಡಿಕೊಂಡಾಗ, ತಂದೆಯ ದೇವರ ಬಳಿಯಲ್ಲಿ ಬೇಡಿಕೊಂಡಾಗ ನಮ್ಮ ಜೊತೆಗಿರುವಾತನು ಪವಿತ್ರಾತ್ಮರೇ. ಆ ರೀತಿ ಇಲ್ಲಿ ಸ್ಪಷ್ಟವಾಗಿ ಬರೆಸಿರೋದೆಂದರೆ, ಪವಿತ್ರಾತ್ಮ ಭರಿತರಾಗಿದ್ದು ದೇವರನ್ನ ತುಂಬಿರುವ ಪವಿತ್ರಾತ್ಮ ನಮ್ಮಲ್ಲಿ ಇರುವವನಾಗಿದ್ದುಕೊಂಡು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುವಂಥ ಕೀರ್ತನೆಗಳು ಅಂದರೆ ವಾಕ್ಯಗಳಿಂದಲೂ ಮತ್ತು ಆತ್ಮ ಸಂಬಂಧ, ದೇವರ ಸಂಬಂಧ, ಪವಿತ್ರಾತ್ಮ ಸಂಬಂಧ ಕುರಿತು ಅವರು ಮಾತಾಡುವ ಪದಗಳು, ನಮ್ಮ ನಡವಳಿಕೆ, ನಾವು ನಡೆಯುವ ರೀತಿ, ನಾವು ಮಾತಾಡುವ ಶೈಲಿ, ಇವೆಲ್ಲ ನಾನು ಗಮನದಲ್ಲಿಟ್ಟುಕೊಂಡು ನಾವು ಯಾವ ರೀತಿ ಯಾವ ವ್ಯಕ್ತಿಯನ್ನು ನಾವು ಮಾತಾಡಬೇಕು, ನಾವು ಯಾವ ರೀತಿ ಇರಬೇಕು ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ, ನಾವು ಮಾತಾಡುವಾಗ ಅವ್ರನ್ನ ಒಬ್ಬ ವ್ಯಕ್ತಿನ ಕೀಳಾಗಿ ಮಾತಾಡದೆ, ನಾವು ಮಾತಾಡುವುದು ಅವರಿಗೆ ಅರ್ಥವಾಗುವ ರೀತಿಯಾಗಿ, ಒಳ್ಳೆಯ ರೀತಿಯಾಗಿ, ಪವಿತ್ರಾತ್ಮನ ತುಂಬಿರುವ ರೀತಿಯಾಗಿ ನಾವು ಮಾತಾಡಬೇಕು.
ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ನಮ್ಮ ದೇವರಾದ ತಂದೆಯ ದೇವರು ಕರ್ತನ ಯೇಸು ಕ್ರಿಸ್ತನ ನಾವು ಅವರನ್ನು ನೆನೆಸಿಕೊಳ್ಳುತ್ತಾ ಎಲ್ಲಿ ನಾವು ಇಬ್ಬರು ಮೂವರು ಕೂಡಿ ಕರ್ತನ ನಾಮವನ್ನು ಉಚ್ಚರಿಸುತ್ತೇವೋ ಅಲ್ಲಿ ನಾನು ಇರುವೆಂದು ಹೇಳಿದ ದೇವರು ಪವಿತ್ರಾತ್ಮ ನಮ್ಮ ಸಂಗಡ ಇರುವವರು ಅವರ ಕೀರ್ತನೆಗಳನ್ನು ಹಾಡುತ್ತಾ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ಯಾವಾಗಲೂ ದಿನಾಲೂ ಎಲ್ಲ ಕಾರ್ಯಗಳಿಗೋಸ್ಕರ ಅಂದರೆ ದೇವರ ವಿಚಾರದಲ್ಲಾಗಿರ್ಬೋದು, ಪವಿತ್ರಾತ್ಮರ ವಿಚಾರದಲ್ಲಾಗಿರ್ಬೋದು, ನಮ್ಮ ವಿಚಾರದಲ್ಲಾಗಿರ್ಬೋದು, ಮತ್ತು ನಮ್ಮ ಮಕ್ಕಳ ವಿಚಾರದಲ್ಲಿ, ತಂದೆ ತಾಯಿ ವಿಚಾರದಲ್ಲಿ, ಲೋಕದ ವಿಚಾರದಲ್ಲಿ, ಅದೇ ರೀತಿಯಾಗಿ ನಡೆಯುತ್ತಿರುವ ಆಪತ್ತುಗಳ ವಿಚಾರದಲ್ಲಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ದೇಶಕ್ಕಾಗಿ ಆಗಿರ್ಬೋದು, ನಮ್ಮ ಹಳ್ಳಿಯಾಗಿ ಆಗಿರ್ಬೋದು, ರಾಜ್ಯಕ್ಕಾಗಿ, ದೇಶಕ್ಕಾಗಿ, ಪ್ರಪಂಚಕ್ಕಾಗಿ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ನಾವು ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ಯಾವಾಗಲೂ ನಾವು ಈ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ನೋಡಿ ಎಷ್ಟು ಸ್ಪಷ್ಟವಾಗಿ ಬರುತ್ತಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ನೋಡಿ. ಈ ಎಲ್ಲ ವಿಚಾರಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತರ ನಾಮದಿಂದ ತಂದೆಯ ದೇವರನ್ನು ಒಪ್ಪಿಸಿಕೊಟ್ಟಾಗ ಈ ಕಾರ್ಯಗಳಲ್ಲಿ ಸಫಲ ಆಗ್ತವೆ. ಈ ಕಾರ್ಯಗಳಿಂದ ನಮಗೆ ಬಿಡುಗಡೆ ಆಗುತ್ತೆ, ತೊಂದರೆಗಳು ಹೋಗುತ್ತೆ, ಸಮಾಧಾನ ಸಂತೋಷ ಸಿಗುತ್ತೆ. ನಾವು ಈ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತ ಇಂಥ ಕಾರ್ಯಗಳೆಲ್ಲವನ್ನು ನಾವು ನಮ್ಮ ಪ್ರಾರ್ಥನೆಯಲ್ಲಿ ತಂದೆಯ ದೇವರಿಗೆ ಮೊರೆಯಿಡುತ್ತಾ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿರ್ರಿ. ನೋಡಿ ಈ ಎಲ್ಲ ವಿಚಾರಗಳಲ್ಲಿ ನಮ್ಮ ಪಾಪ ದೋಷ ಏನೇ ಇರಲಿ ಎಲ್ಲವನ್ನೂ ಕರ್ತನಾದ ಯೇಸು ಕ್ರಿಸ್ತರ ನಾಮದ ಮೂಲಕ ತಂದೆಯವ್ರಿಗೆ ಒಪ್ಪಿಸಿಕೊಟ್ಟು ಪವಿತ್ರಾತ್ಮರ ಮೂಲಕ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕಾಪಾಡುವ ಆತನು ಕರ್ತನಾದ ಯೇಸು ಕ್ರಿಸ್ತರ ನಾಮದ ಮೂಲಕ ಒಪ್ಪಿಸಿಕೊಟ್ಟು ಆತನಿಗೆ ನಾವು ಭಯಭಕ್ತಿಯುಳ್ಳವರಾಗಿದ್ದರೆ, ವಿನಯವುಳ್ಳವರಾಗಿದ್ದರೆ ನಮ್ಮ ನಡೆ ನುಡಿ ಎಲ್ಲವೂ ಬದಲಾವಣೆ ಆಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳೋಣ. ನಾವು ಬೇರೆ ವ್ಯಕ್ತಿ ಹತ್ರ ಆಗಿರ್ಬೋದು, ಸಂಬಂಧಿಗಳ ಹತ್ರ ಆಗಿರ್ಬೋದು, ಎಲ್ಲೇ ಆಗಲಿ ನಮ್ಮ ನಡೆ ನುಡಿ ಎಲ್ಲನೂ ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ. ನಾವು ಕರ್ತನಲ್ಲಿ ಕ್ರಿಸ್ತನಲ್ಲಿ ನಾವು ಬಂದಾಗ, ನಾವು ಯೇಸು ಕ್ರಿಸ್ತರ ನಂಬದೇ ಇರುವಾಗ ನಾವು ಹೆಂಗಿದ್ವಿ, ಯೇಸು ಕ್ರಿಸ್ತರ ನಂಬಿದ ಮೇಲೆ ಹೇಗಿದ್ದಾರೆ ಇವರು ಅನ್ನೋದನ್ನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ದೇವರ ನಾಮವನ್ನು ಯಾವತ್ತೂ ಕಡಿಮೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಿ. ಎಲ್ಲರಿಗೂ ಕರ್ತನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಹೇಳ್ತೀನಿ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹಾನುತನ ಸರ್ವಶಕ್ತನ ದೇವರ ದೇವ, ಕನಿಕರವುಳ್ಳ ದೇವ, ಕಾಪಾಡುವ ದೇವ, ತಂದೆ ಪರಲೋಕದಲ್ಲಿ ತಂದೆಯ ದೇವ, ಅಪ್ಪ ಈ ದಿನವೆಲ್ಲ ನಮ್ಮನ್ನು ಬಹಳ ಪ್ರೀತಿ ಮಾಡಿ ಸ್ವಾಮಿ ಅಪ್ಪ ಅದ್ಭುತವಾಗಿ ಕಾಪಾಡಿದರೆ ಕಳೆದ ದಿನಗಳೆಲ್ಲ ನಮ್ಮನ್ನು ಕಾಪಾಡೋದಕ್ಕಾಗಿ ಕೃತಜ್ಞತೆಗಳು ವಂದನೆಗಳು ಸ್ವಾಮಿ. ಅದೇ ರೀತಿಗೆ ಸ್ವಾಮಿ ಈಗ ಈ ಸಮಯದಲ್ಲಿ ಈ ವಾಕ್ಯಗಳನ್ನು ಓದಿದಾಗ ಈ ವಾಕ್ಯಗಳು ನನಗೇ ಇದೆ, ನನಗೋಸ್ಕರ ಬರೆಸಿದರೆ ನಾನು ನಂಬುತ್ತೇನೆ. ಅದೇ ರೀತಿಯಾಗಿ ಈ ವಾಕ್ಯಗಳನ್ನು ಓದಿದಾಗ ಈ ವಾಕ್ಯಗಳ ಸಾರಾಂಶ ನಾನು ಹೇಳುವಾಗ ಇದನ್ನು ಯಾರು ಕೇಳುತ್ತಾರೋ ಅವರ ಹೃದಯಗಳನ್ನು ಮುಟ್ಟಿ ಈ ಸಮಯದಲ್ಲಿ ಈ ವಾಕ್ಯಗಳನ್ನು ಕೇಳಿದಾಗ ಮುಟ್ಟಿ ಅವರನ್ನು ಸ್ವಸ್ಥ ಮಾಡು ಸ್ವಾಮಿ. ಅವರ ಹೃದಯಗಳನ್ನು ಯಾರು ಕುಡಿತದಲ್ಲಿದ್ದಾರೆ ಸ್ವಾಮಿ, ಯಾರು ಕೆಟ್ಟ ದಾರಿಯಲ್ಲಿ ಹೋಗುತ್ತಿದ್ದಾರೆ ಸ್ವಾಮಿ, ಯಾರು ಸಮಸ್ಯೆಗಳಿದ್ದಾರೆ ಪ್ರತಿಯೊಬ್ಬರು ಹೃದಯಗಳನ್ನು ಮುಟ್ಟಿ ನೀನು ಕಾಪಾಡಿ ನಡೆಸು. ಎಲ್ಲರನ್ನು ಸ್ವಾಮಿ ಸ್ವಸ್ಥಪಡಿಸುವ ದೇವರು ನೀವು. ನಾವು ನಂಬಿರುವ ದೇವರು ನಂಬಿಕೆ ಸರಿದು ನಂಬುತ್ತೆ ಎಲ್ಲರಿಗೂ ಈ ಲೋಕಕ್ಕೆ ಸುವಾರ್ತೆ ಸಾರುವವರಾಗಿದ್ದೇವೆ. ಹೌದಪ್ಪ, ಈ ನಮ್ಮ ಗ್ರಾಮಕ್ಕಾಗಿ ಆಗಲಿ, ರಾಜ್ಯಕ್ಕಾಗಿ ಆಗಲಿ ಸ್ವಾಮಿ, ಬೆಂಗಳೂರು ಅಪ್ಪ ಹೌದಪ್ಪ, ನಮ್ಮ ಹಳ್ಳಿಗಾಗಲಿ, ರಾಜ್ಯಕ್ಕಾಗಿ ಆಗಲಿ ಸ್ವಾಮಿ, ಪ್ರಪಂಚಕ್ಕಾಗಿ, ದೇಶಕ್ಕಾಗಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋದು. ಎಲ್ಲರನ್ನೂ ಸ್ವಾಮಿ ಎಲ್ಲರ ಹೃದಯಗಳ ಮುಟ್ಟು ಸ್ವಸ್ಥ ಮಾಡು. ಅನೇಕ ಗಲಿಬಿಲಿ, ಗೊಂದಲಗಳು, ಕಳ್ಳತನಗಳು, ವ್ಯಭಿಚಾರಗಳು ಸ್ವಾಮಿ, ಆರೋಗ್ಯವಿಲ್ಲದಿರುವವರು, ಬಡಪಾಯಿಗಳು ಸ್ವಾಮಿ, ದಿಕ್ಕಿಯಾದವರು, ಎಲ್ಲ ಅನಾಥರು ಸ್ವಾಮಿ, ಎಲ್ಲರನ್ನೂ ಸ್ವಾಮಿ ನೀನು ಮುಟ್ಟಿ ಎಲ್ಲರಿಗೋಸ್ಕರ ನೀನು ಸ್ವಾಮಿ ಲೋಕಕ್ಕೆ ಬಂದಾತನಾಗಿದ್ದೀಯಪ್ಪ ಕರ್ತನೆ.
ಸ್ತೋತ್ರ ಸಲ್ಲಿಸಿ ಎಲ್ಲರನ್ನೂ ಪರಲೋಕಕ್ಕೆ ಕೊಂಡೊಯ್ಯಲು ಸ್ವಾಮಿ ಎಲ್ಲರಿಗೂ ಸುವಾರ್ತೆ ಹೋಗಬೇಕು. ಹೌದಪ್ಪ, ಸ್ತೋತ್ರ ಸಲ್ಲಿಸ್ತೇನೆ. ನೀವೇ ನಿಜವಾದ ದೇವರನ್ನು ನಂಬುವಂತೆ ಎಲ್ಲರಿಗೂ ಈ ವಾಕ್ಯಗಳನ್ನು ಕೇಳಿದಾಗ ನೀವು ಅವರು ಮಾನಸಾಂತರ ಪಟ್ಟು ಸ್ವಾಮಿ ನಿಮ್ಮನ್ನೇ ಭುಜಿಸುವವರಾಗಿರಬೇಕು. ಹೌದಪ್ಪ, ಆ ರೀತಿಯಾಗಿ ಮಾರ್ಪಡಿಸಬೇಕು ಬೇಡಿಕೊಡ್ತಾ ಈ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನಾಮದ ಮೂಲಕ ಈ ಸಣ್ಣ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೆ. ನನ್ನ ಪರಲೋಕ ದೇವರು ನಮ್ಮ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರವಾದ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ಆತನ ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ಆಮೆನ್. ಕರ್ತನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಮತ್ತೆ ಸಿಗೋಣ.